ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ಸ್ ಇನ್ಸ್ಯಾಟ್ ಅಂತ ಕರಿತೀವಿ. 1983 ಅಲ್ಲಿ ಚಂದ್ರಯಾನ 1 ಆಯ್ತಾ. 2008 ಅಲ್ಲಿ 14 ಅಲ್ಲಿ ಮಂಗಳಯಾನ ಮಿಷನ್ ಕಟ್ಟಲ್ವಾ. ವಿ ಸ್ಪೆಂಡೆಡ್ ಓನ್ಲಿ ಎಷ್ಟು ಕ್ರೋರು. ಸೊ ರೀಸೆಂಟ್ 2 days back the CHASTA is successfully conducted measure the thermal conditions and temperature of the south pole of the moon. ಸೊ ಈ ಒಂದು ಇದೇನಂದ್ರೆ ಮುಖ್ಯವಾಗಿ ಇನ್ಸಿತು ಅಲ್ಲಿ ವಿಲ್ ಗೋನ್ ಟು ಡೂ ದ sample in-situ experimentation and send data to Vikram Lander to translate back to the Earth for comprehensive analysis. Of course, very true. Lunar missions by ISRO. ಚಂದ್ರನ ಬಗ್ಗೆ ಇದು ಮಾಡ್ಲಿಕ್ಕೆ ಯಾವ ಮಿಷನ್ಸ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಗೊತ್ತಿದೆ ಅಲ್ವಾ, ಚಂದ್ರಯಾನ 1. ಸೊ ಚಂದ್ರಯಾನ 1 ಮಿಷನ್ ಅಂತ ಬಂದಾಗ ಇಂಡಿಯಾಸ್ ಫಸ್ಟ್ ಮೂನ್ ಮಿಷನ್ ಲಾಂಚ್ ಇನ್ 2008. 2008 ಲಾಂಚ್ ಮಾಡ್ತೀವಿ. ಸೊ ಇದಕ್ಕೆ ಯೂಸ್ ಮಾಡ್ತಕ್ಕಂಥ ಮಿಷನ್ ಯಾವುದು, PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-11. ಅಂಡ್ ಇದರ ಒಂದು ಚಂದ್ರಯಾನ ಸಕ್ಸಸ್ ಏನಪ್ಪಾ ಅಂದ್ರೆ ಸ್ಪೇಸ್ ಕ್ರಾಫ್ಟ್ ಆರ್ಬಿಟೆಡ್ ಅರೌಂಡ್ ದ ಮೂನ್ ಅಟ್ ದ ಹೈಟ್ ಆಫ್ 100 kilometers. ಕೆಲವು ಸಕ್ಸಸ್ ಆಗಿದೆ ಚಂದ್ರಯಾನ 1, ಅದನ್ನ ಅಷ್ಟೇ ನೋಡ್ಕೊಳ್ಳಿ. ಫೇಲ್ಯೂರ್, ಓವರ್ ಆಲ್ ಫೇಲ್ಯೂರ್, ಬಟ್ ಕೆಲವು ಸಕ್ಸಸ್ ಆಗಿದೆ. ಒಂದು ದ ಸ್ಪೇಸ್ ಆರ್ಬಿಟೆಡ್ ಅರೌಂಡ್ ದ ಮೂನ್ ಅಟ್ ಹೈಟ್ ಆಫ್ 100 kilometers. ಒಂದು ಇಟ್ ಮ್ಯಾಪ್ಡ್ ದ ಮೂನ್ ಇನ್ ದ ಇನ್ಫ್ರಾರೆಡ್ visible and X-ray light from the lunar orbit and use reflected radiation to prospect for various elements and minerals. ನೋಡಿ, ಮಿನರಲ್ಸ್, ಕೆಲವು ಐಸ್ ಮತ್ತೆ ಕೆಲವು ಕೈಂಡ್ ಆಫ್ ಎಲಿಮೆಂಟ್ಸ್ ಅನ್ನ ಇದು ಮಾಡಿದೆ, ಪ್ರಾಸ್ಪೆಕ್ಟ್ ಮಾಡಿದೆ, ಟ್ರೇಸ್ ಮಾಡಿದೆ. ಬಟ್ ಕಂಪ್ಲೀಟ್ ಸಕ್ಸಸ್ಫುಲ್. ನಾವು ಅನ್ಕೊಂಡಿದ್ದೇನು ಟು ಫೈಂಡ್ ಔಟ್ ದ ವಾಟರ್ ಇನ್ ದ ಸೌತ್ ಪೋಲ್, ಬಟ್ ಕೆಲವು ಥಿಂಗ್ಸ್ ಅನ್ನ ಇದು ಫೈಂಡ್ ಔಟ್ ಮಾಡಿದೆ. ಜಸ್ಟ್ ಫೈಂಡ್ ಔಟ್ ಮಾಡಿದೆ ಅಷ್ಟೇ. ಫೈಂಡ್ ಔಟ್ ಅಂದ್ರೆ ಇಟ್ ಗಿವನ್ ಇನ್ಫಾರ್ಮೇಶನ್ ಅಷ್ಟೇ. Total it's a failure. Okay, and it released an impactor, that is moon impact probe, that studies a thin lunar atmosphere before crashing to the moon surface. So ಮೊದಲು ಕ್ರಾಶ್ ಮಾಡಕ್ಕಿಂತ ಮೊದಲು ಈ ಮೂನ್ ನ ಒಂದು ಅಟ್ಮಾಸ್ಫಿಯರ್ ಎಷ್ಟು ಥಿನ್ ಆಗಿದೆ ಅನ್ನೋ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ. So that is the good about this Chandrayana 1, and this gives the definite proof of present water ice in the moon's atmosphere and surface. ಜೊತೆಗೆ ವಾಟರ್ ಐಸ್, ಇಟ್ ಈಸ್ ನಾಟ್ ವಾಟರ್ ಐಸ್, ದ ವಾಟರ್ ಇನ್ ದ ಫಾರ್ಮ್ ಆಫ್ ಐಸ್ ಅನ್ನ ಐಡೆಂಟಿಫೈ ಮಾಡಿದೆ. ಬಟ್ ನಮ್ಮ ಅಜೆಂಡಾ ಏನಾಗಿತ್ತು, ಅದೇ ಹೇಳ್ತಿರೋದು. ಅಲ್ಲ, ನಮ್ಮ ಅಜೆಂಡಾ ಬೇರೆ ಆಯ್ತು. ಚಂದ್ರಯಾನ 1 ಮೇನ್ ಅಜೆಂಡಾ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಟು ಸಾಫ್ಟ್ ಲ್ಯಾಂಡಿಂಗ್ ಆನ್ ದ ಸೌತ್ ಪೋಲ್ ಅಂಡ್ ಫೈಂಡಿಂಗ್ ಓನ್ಲಿ ವಾಟರ್ ಅಷ್ಟೇ. ಅದಕ್ಕೆ ಇದು ಪಾರ್ಷಿಯಲ್ ಸಕ್ಸಸ್. ಇದು ಚಂದ್ರಯಾನ ಇಸ್ ಅ ಟೋಟಲ್ ಫೇಲ್ಯೂರ್. ಅದ್ರಲ್ಲೂ ಕೆಲವು ಇಂಪಾರ್ಟೆಂಟ್ ಕೆಲವು ಹೇಳ್ತೀನಿ ನಾನು ನಿಮ್ಗೆ, ಕೆಲವು ಸಕ್ಸಸ್ ಆಗಿದೆ ಅದು. ಬಟ್ ನಮ್ಮ ಅಜೆಂಡಾ ಏನು, ನಮ್ಮ ಗೋಲ್ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಈ ಎಕ್ಸಾಂಪಲ್, ನೀವು IPS ಆಗ್ಬೇಕು ಅಂತ ಬಂದ್ಬಿಟ್ಟು PSI ಆದ್ರೆ ಇಟ್ ಈಸ್ ನಾಟ್ ಯು ಆರ್ ನಾಟ್ ಸಕ್ಸಸ್ಫುಲ್. ನೋ 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 ಅಲ್ಲಲ್ಲ, ಫಸ್ಟ್ ಗೋಲ್ ನಮ್ದು ಕಾಮನ್ ಗೋಲ್ ಏನಪ್ಪಾ ಅಂದ್ರೆ ಫೈಂಡ್ ದ ವಾಟರ್ ಪ್ರೆಸೆನ್ಸ್ ಇಂದು. ಒಂದು ರಿವಾಲ್ವಿಂಗ್, ಒಂದು ಅಲ್ಲ ಅಬ್ಸರ್ವರ್ ಏನ್ ಗೊತ್ತಾ, ಒಂದು ರಿವಾಲ್ವಿಂಗ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂತಾ ಇದೆ ಏನು ಅಂತ ನೋಡ್ಲಿಕ್ಕೆ, ಇನ್ನೊಂದು ಟು ಫೈಂಡ್ ದ ವಾಟರ್ ಪ್ರೆಸೆನ್ಸ್. ಇದೇ ಅಲ್ಲಲ್ಲ, ವಾಟರ್ ಐಸ್ ಇದು. ವಾಟರ್ ಬೇರೆ, ವಾಟರ್ ಐಸ್ ಬೇರೆ. ದ ವಾಟರ್ ಇನ್ ದ ಫಾರ್ಮ್ ಆಫ್ ಐಸ್, ಬಟ್ ನಮ್ಗೆ ವಾಟರ್ ಎಕ್ಸಾಕ್ಟ್ ರಿಸೋರ್ಸಸ್, ದ ಸರ್ಫೇಸ್ ವಾಟರ್ ಅಂತ ಕರಿತೀವಿ. ಸೊ ಅದು ಫೈಂಡ್ ಔಟ್ ಮಾಡ್ಲಿಕ್ಕೆ. ಬಟ್ ಇಟ್ ಐಡೆಂಟಿಫೈ ಓನ್ಲಿ ದ ಐಸ್, ಇಟ್ ಈಸ್ ನಾಟ್ ವಾಟರ್ ಬಾಡಿ ಕಾಂಪೋನೆಂಟ್ಸ್ ನ ಮಾಡಿಲ್ಲ. ದಟ್ಸ್ ವೈ ಇಟ್ಸ್ ಅ ಪಾರ್ಷಿಯಲ್ ಸಕ್ಸಸ್. ಗೊತ್ತಾಗ್ತದೆ ನಾನು ಹೇಳ್ತಿರೋದು. ನಮ್ಮ ಅಜೆಂಡಾ ಏನಾದ್ ಮಾಡಿದ್ರೆ ಅದು ಸಕ್ಸಸ್ ಅಂತ. ವಿ ಸೆಂಟ್ ಫಾರ್ ಓನ್ಲಿ ರಿವಾಲ್ವಿಂಗ್, ಒಂದು ನೋಡ್ಲಿಕ್ಕೆ ರೊಟೇಷನ್ ಎಷ್ಟಾಗತ್ತೆ ಅಂತ ನೋಡ್ಲಿಕ್ಕೆ, ಟೈಮ್ ಡಿಲೇ ಎಷ್ಟಾಗತ್ತೆ ಏನು ಅಂತ. ಇನ್ನೊಂದು ಏನಪ್ಪಾ ಅಂದ್ರೆ ಟು ಫೈಂಡ್ ದ ವಾಟರ್ ರಿಸೋರ್ಸ್ ಪ್ರೆಸೆನ್ಸ್ ಇನ್ ದ ಸೌತ್ ಪೋಲ್. ಸೊ ದಟ್ ಈಸ್ ನಾಟ್ ಹ್ಯಾಪನ್ಡ್, ಬಟ್ ಇಟ್ ಗಿವ್ ಸಮ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ಆಫ್ ದ ಮೂನ್ ಬಗ್ಗೆ ಸ್ವಲ್ಪ ಕೊಡ್ತು, ವಾಟರ್ ಐಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತು, ಮತ್ತೆ ಕೆಲವು ಮಿನರಲ್ಸ್ ಮತ್ತೆ ಎಲಿಮೆಂಟ್ಸ್ ಎಕ್ಸಿಸ್ಟ್ ಇದೆ ಅಂತ ಕೊಡ್ತಾ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಇಟ್ ಈಸ್ ನಾಟ್ ಅಚೀವ್ಡ್ ಅವರ್ ಅಜೆಂಡಾ ವಾಟ್ ವಿ ಥಾಟ್ ಬಿಫೋರ್ ವಿ ಲಾಂಚಿಂಗ್. ಇಟ್ ಈಸ್ ಪಾರ್ಷಿಯಲಿ ಅಚೀವ್ಡ್. ಅರ್ಥ ಆಗ್ತಾ ಇದೆಯಾ? ಸೊ ಯಾವಾಗ ಲಾಂಚ್ ಮಾಡಿದ್ರು, ಯಾವ ವೆಹಿಕಲ್ ಮತ್ತೆ ಏನ್ ಪರ್ಪಸ್ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಚಂದ್ರಯಾನ 2. ಓಕೆ, ಸೊ 2019 ಅದರಲ್ಲೂ ಕೆಲವು ಸಕ್ಸಸ್ ಆಗುತ್ತೆ, ನಾನು ಹೇಳ್ತೀನಿ ಯಾವ ರೀತಿ ಅಂತ. ಚಂದ್ರಯಾನ 2 ಅಂತ ಬಂದಾಗ ಇಟ್ ಈಸ್ ಲಾಂಚ್ ಆನ್ 2019 ಅಲ್ಲಿ. ಇಟ್ ಯೂಸಸ್ GSLV Mark 3, ಅದನ್ನೇ ನಾವು LVM-3 ಅಂತ ಕರಿತೀವಿ. GSLV Mark 3 ನ ಯೂಸ್ ಮಾಡಿದ್ವಿ. ಓಕೆ, ಇಲ್ಲಿ ನಾವು ಮುಖ್ಯವಾಗಿ ಆರ್ಬಿಟರ್
ಲ್ಯಾಂಡರ್ ರೋವರ್ ಅನ್ನ ಯೂಸ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ವಿ ಯೂಸ್ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ದಿಸ್ ಆರ್ಬಿಟರ್ ಸರ್ಕಲ್ ದ ಮೂನ್ ಇನ್ ಅ polar orbit at the height of 100 kilometers and a planned mission lifetime of 7.5 years. So ಇದನ್ನ 7.5 years ಆಗಿ ಪ್ಲಾನ್ ಆಗಿ ಲೈಫ್ ಸ್ಪಾನ್ ಮಾಡಿದ್ವಿ. ಓಕೆ, ಅಂಡ್ ದಿಸ್ ಸಕ್ಸಸ್ ಏನಪ್ಪಾ ಅಂದ್ರೆ ದ ವಿಕ್ರಮ್ ಲ್ಯಾಂಡರ್ ವಾಸ್ ಪ್ಲಾನ್ ಟು ಲ್ಯಾಂಡ್ ಆನ್ ದ ಮೂನ್. ಓಕೆ, ಸೊ however the ladder crashes due to ಸಾಫ್ಟ್ವೇರ್ ಎರರ್. ಮಾಡ್ಬೇಕಂತ ಟ್ರೈ ಮಾಡಿದ್ವಿ, ಬಟ್ ಸಾಫ್ಟ್ವೇರ್ ಎರರ್ ಇಂದ ಕ್ರಾಶ್ ಆಯ್ತು. ಓಕೆ, ಅಂಡ್ ಡಿಸ್ಪೈಟ್ ದ ಲಾಸ್ ಆಫ್ ಕಮ್ಯುನಿಕೇಶನ್ ವಿತ್ ದ ವಿಕ್ರಮ್ ಲ್ಯಾಂಡರ್ 90 to 90% ಆಫ್ ದ ಮಿಷನ್ ಅಬ್ಜೆಕ್ಟಿವ್ಸ್ ಹ್ಯಾಸ್ ಬೀನ್ ಅಕಂಪ್ಲಿಷ್ಡ್. ಓನ್ಲಿ ಕ್ರಾಶ್ ಆಗಿದೆ, ದೊಡ್ಡ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಆ ಕ್ರಾಶ್ ಆಗಿಲ್ಲ ಅಂದ್ರೆ ಟುಡೇ ಇಂಡಿಯಾ ವಿಲ್ ಅಚೀವ್ಡ್ ವಿತ್ ಇನ್ 19 ಇಟ್ ಸೆಲ್ಫ್. 2023 ಹೋಗೋ ಚಾನ್ಸಸ್ ಇರ್ತಾ ಇಲ್ಲ ನಮ್ಗೆ, ಯಾಕಂದ್ರೆ ವಿ ಪ್ಲಾನ್ಡ್ ಎವ್ರಿಥಿಂಗ್. ಏನ್ ಗೊತ್ತಾ, ಇನ್ನೊಂದು ಅಲ್ಟಿಮೇಟ್ ಏನಪ್ಪಾ ಅಂದ್ರೆ ಡ್ರಾಬ್ಯಾಕ್, ಚಂದ್ರಯಾನ 2 ವೆರಿ ಪ್ಲಾನ್ ಮಾಡಿದ್ವಿ, ಫೇಲ್ಯೂರ್ ಆಗ್ಬಿಡ್ತು. ಚಂದ್ರಯಾನ 3 ರ್ಯಾಂಡಮ್ ಆಗಿ ಮಾಡಿದ್ವಿ, ಸಕ್ಸಸ್ ಆಗ್ಬಿಡ್ತು. See, that is uncertainty. Okay, and is enriched demonstration of the moon's evolution and mapped minerals and water molecules in the polar region. ಇದು ನಮಗೆ ಪಾಸಿಟಿವ್. ದಿಸ್ ಚಂದ್ರಯಾನ 2 ಇಂದ ಈ ಪೋಲಾರ್ ರೀಜನ್ಸ್ ಅಲ್ಲಿ ಕೆಲವು ವಾಟರ್ ಮತ್ತೆ ಮಾಲಿಕ್ಯೂಲ್ಸ್ ಮತ್ತೆ ಮಿನರಲ್ಸ್ ಅನ್ನ ಮ್ಯಾಪ್ ಮಾಡಿದೆ. ದಿಸ್ ಇಸ್ ಅ ಗುಡ್ ಅಬೌಟ್ ಚಂದ್ರಯಾನ 2. The major is the lander was Vikram lander was crashed. ಅದೇ the biggest drawback. RS 2019 ಅಂದ್ರೆ ನಮ್ದು 2019 ನವೆಂಬರ್ 23 ಸಕ್ಸಸ್ ಆಗ್ಬೇಕಾಗಿತ್ತು. It entered into the action, but unfortunately because of the crash of this lander, Vikram lander, we failed to achieve the success. Okay ನಾ? ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರಯಾನ 3. ಇದು ಗೊತ್ತಿದೆ ನಿಮ್ಗೆ, ಯಾವಾಗ 2023, ಎಕ್ಸಾಕ್ಟ್ ಡೇಟು ಆಗಸ್ಟ್ 23. ಪ್ಲೀಸ್ ರಿಮೆಂಬರ್, ಅದಕ್ಕೆ ಇದನ್ನ ನ್ಯಾಷನಲ್ ಸ್ಪೇಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ನ್ಯಾಷನಲ್ ಸ್ಪೇಸ್ ಡೇ. ಓಕೆ, ಇಲ್ಲಿ ವೆಹಿಕಲ್ ಯೂಸ್ ಮಾಡಿದ್ದು ಅಗೇನ್ JSLV Mark 3 ಅಂಡ್ ಇಲ್ಲಿ ವಿ ಯೂಸ್ಡ್ ಓನ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತೆ ಪ್ರಜ್ಞಾನ್ ರೋವರ್. ವೆರಿ ಇಂಪಾರ್ಟೆಂಟ್. And this Vikram lander was touched down the moon on August 23rd, 2023. It's a biggest achievement. And India was the ಯಾವ country? 4th country. Which are the other 3 countries? US, Russia, China, and India is the 4th country. Please remember. Okay, first ಯಾವ್ದಾಗತ್ತೆ? US, ಎರಡನೇದು ರಷ್ಯಾ, ಮೂರನೇದು ಚೈನಾ, ಅಂಡ್ ಇಂಡಿಯಾ ಇಸ್ ದ 4th country to successfully land soft land on the south pole of the moon. Lunar surface ಅಂತ ಕರಿತೀವಿ. Very important. Only 4 countries as of now is successfully landed their soft landing on the south pole of the moon. And Chandrayaan made the closest approach to the moon's south pole. It's a great thing. And the landing site is located about 600 kilometers from the south pole of the moon on the near side of the moon. Okay, and rover operated for the 1 lunar day, that is approximately 14 earth days. It aims to collect, very important, collect lunar samples and do in situ experiments. In situ experiments andre ಇನ್ಸಿತು ಅಂದ್ರೆ ಏನ್ ಹೇಳಿದೆ ನಾನು? ಹೇಳಿಲ್ಲವಾ? ಎನ್ವೈರನ್ಮೆಂಟಲ್ ಬರುತ್ತೆ. There are 2 types of concepts. Okay, so one is called as in situ, another is called as ex situ. ಎರಡು ಕಾನ್ಸೆಪ್ಟ್ಸ್ ಬರುತ್ತೆ, ಇನ್ ಸಿತು, ಇನ್ನೊಂದು ಎಕ್ಸ್ ಸಿತು. ಇನ್ ಸಿತು ಅಂತಂದ್ರೆ ಕ್ಯಾರಿಯಿಂಗ್ ದ ರಿಸರ್ಚ್ ವಿತಿನ್ ದ ಸೈಟ್. ಇನ್ ಸಿತು ಅಂತಂದ್ರೆ ಏನು? ವಿತಿನ್ ದ ಸೈಟ್ ಅಲ್ಲಿ ಏನ್ ಮಾಡೋದು? ರಿಸರ್ಚ್ ಅನ್ನ ಮಾಡೋದು. ಔಟ್ಸೈಡ್ ದ ಸೈಟ್ ಅಂದ್ರೆ ಆ ಜಾಗವನ್ನ ಎಲ್ಲಿ ಮಾಡ್ಬೇಕನ್ನೋದನ್ನ ಬಿಟ್ಟು ಬೇರೆ ಸೈಟ್ ಅಲ್ಲಿ ಮಾಡಿದ್ರೆ ವಿ ಕಾಲ್ಡ್ ಎಕ್ಸ್ ಸಿತು. ಅದೇ ನಮ್ಗೆ ಎನ್ವೈರನ್ಮೆಂಟ್ ಅಲ್ಲಿ ಬರುತ್ತೆ ಇನ್ ಸಿತು ಬಯೋ ರೆಮಿಡಿಯೇಷನ್ ಟೆಕ್ನಿಕ್ ಮತ್ತೆ ಎಕ್ಸ್ ಸಿತು ಬಯೋ ರೆಮಿಡಿಯೇಷನ್ ಟೆಕ್ನಿಕ್ಸ್. ಅದೇ ರೀತಿಯಾಗಿ ಬಯೋಡೈವರ್ಸಿಟಿ ಬರುತ್ತೆ ಇನ್ ಸಿತು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂಡ್ ಎಕ್ಸ್ ಸಿತು, ಹೇಳಲ್ವಾ? ಸೊ ಆತರ ಬರುತ್ತೆ. ಸೊ ಈ ಒಂದು ಇದೇನಂತಂದ್ರೆ ಮುಖ್ಯವಾಗಿ ಇನ್ ಸಿತು ಅಲ್ಲಿ ವಿಲ್ ಗೋನ್ ಟು ಡೂ ದ
sample in situ experimentation and send data to Vikram Ladder to transmit back to the Earth for comprehensive analysis. Of course, very true. Samples irbodu, in situ experiments irbodu, send data to the Vikram Ladder to transmit back to the Earth for comprehensive analysis irbodu, and India become the fourth country, obviously. US, Russia and China, and India will the fourth country. Okay, this is all about Chandrayana 3 mission. ಸೊ ಇದರಲ್ಲಿ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಬರುತ್ತೆ, ಪೇಲೋಡ್ಸ್. ಇದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ 6 ಪೇಲೋಡ್ಸ್ ಇದೆ ಇದರಲ್ಲಿ ಚಂದ್ರಯಾನ 3 ಅಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಮೊದಲನೇದು ವಿ ಕಾಲ್ಡ್ ಚಾಸ್ಟೆ. ಓಕೆ, ಸೊ ದಿಸ್ ಈಸ್ ಚಂದ್ರಾಸ್ ಸರ್ಫೇಸ್ ಥರ್ಮೋ ಫಿಸಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಇದು ಏನಪ್ಪಾ ಅಂತಂದ್ರೆ ಟು ಮೆಜರ್ ದ ಥರ್ಮೋ ಕಂಡಕ್ಟಿವಿಟಿ ಅಂಡ್ ದ ಟೆಂಪರೇಚರ್ ಆಫ್ ದ ಮೂನ್, ವೆರಿ ಇಂಪಾರ್ಟೆಂಟ್. ಚಾಸ್ಟೆ ರೀಸೆಂಟ್ ಆಗಿ ಜಸ್ಟ್ 2 days ಬ್ಯಾಕ್ ಇಟ್ ಈಸ್ ಸಕ್ಸಸ್ಫುಲ್ ಆಗಿ ಆ ಒಂದು ಟೆಂಪರೇಚರ್ ಮತ್ತೆ ಅಲ್ಲಿರ್ತಕ್ಕಂಥ ಕಾಂಪೋನೆಂಟ್ ಥರ್ಮೋ ಅಂದ್ರೆ ಟೆಂಪರೇಚರ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿ ಇಮೇಜಸ್ ಅನ್ನ ಕಳಿಸ್ಕೊಟ್ಟಿದೆ. So recent 2 days back, the Chaste is successfully conducted measure the thermal conditions and temperature of the south pole of the moon. Adu images na high dimension resolution images na send madide. Just 2 days back, it is in news. Chaste, the payload in the Chandrayana 3. And other ರೀತಿಯಾಗಿ there is another is called as ILSA, that is instrument for lunar seismic activity, very important. Please remember these payloads, exam ಅಲ್ಲಿ ಪಕ್ಕ ಕೇಳ್ತಾರೆ. ಸೊ ಇದು ಏನು ನೋಡಿ ಹೆಸರಲ್ಲಿದೆ, ಸಿಸ್ಮಿಕ್ ಅಂತಿದೆ. ಅಂದ್ರೆ ಏನು? the measures the seismic around the landing site. ಆ ಲ್ಯಾಂಡಿಂಗ್ ಸೈಟ್ ಅಲ್ಲಿ ಏನಾದ್ರೂ ಸಿಸ್ಮಿಕ್ ಆಕ್ಟಿವಿಟಿ ಆಗಿದೆಯಾ, ಅರ್ತ್ ಕ್ವಿಕ್ಸ್ ಆಗಿದೆಯಾ, ಅರ್ತ್ ಕ್ವಿಕ್ಸ್ ಆಗಿದ್ರೆ ಅಲ್ಲಿರ್ತಕ್ಕಂಥ ಮಿನರಲ್ಸ್ ಏನು, ಯಾವ ರೀತಿ ಅಂತ ಕಾಂಪೋಸಿಷನ್ ಇದೆ, ಅರ್ಥ ಮೂನ್ಸ್ ಕಾಂಪೋಸಿಷನ್ ಯಾವ ತರ ಇದೆ. See, this is one of the direct source for to study about the surface, inner and outer surface of the moon. Correct alva? Correct. ನಾವ್ ಏನ್ ಇವತ್ತು ಅಪ್ಪರ್ ಮೆಂಟಲ್, ಲೋಯರ್ ಮೆಂಟಲ್, ಕ್ರಸ್ಟ್, ಕೋರ್, ಇನ್ನರ್ ಕೋರ್, ಔಟರ್ ಕೋರ್ ಅಂತ ನಮ್ಗೆ ಯಾವ ರೀತಿ ಸಿಗ್ತಾ ಇದೆ? ಬಿಕಾಸ್ ಆಫ್ ದ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸೋರ್ಸಸ್ ಅಲ್ವಾ. ಸಿಸ್ಮಿಕ್ ಆಕ್ಟಿವಿಟಿ ಇರ್ಬೋದು, ವಾಲ್ಕ್ಯಾನಿಕ್ ಆಕ್ಟಿವಿಟಿ ಇರ್ಬೋದು, ಕರೆಕ್ಟ್ ಅಲ್ವಾ, ಅಥವಾ ಮೈನಿಂಗ್ ಇರ್ಬೋದು, ಇವೆಲ್ಲ ತಾನೇ ಸ್ಟಡಿ ಮಾಡಿದ್ರೆ ನಮ್ಗೆ ನಿಫಾ, ಫೆಮಾ, ಸಿಎಲ್, ಸೀಮಾ, ಡಿಫರೆಂಟ್ ಲೇಯರ್ ಗಳಲ್ಲಿ there is a different composition of minerals and density and temperature, pressure of the every layer of the earth. ಇದೆಲ್ಲ ಯಾಕಂತಂದ್ರೆ ಬಿಕಾಸ್ ಈ ತರ ಸ್ಟಡಿ ಮಾಡಿದ. ಅದೇ ರೀತಿಯಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ ಫಾರ್ ಲೋನಾರ್ ಸಿಸ್ಮಿಕ್ ಆಕ್ಟಿವಿಟಿ ಇಂದ ಏನಂತಂದ್ರೆ ಆ ಒಂದು ಲ್ಯಾಂಡಿಂಗ್ ಏರಿಯಾದಲ್ಲಿ ಏನಾದ್ರು ಸಿಸ್ಮಿಕ್ ಆಕ್ಟಿವಿಟಿ ಇದೆಯಾ, ಸಿಸ್ಮಿಕ್ ಆಕ್ಟಿವ್ ಆಗಿದ್ರೆ ಯಾವ ರೀತಿ ಅಂತ ಕಂಪೋಸಿಷನ್ ಇದೆ, ಯಾಕಾಗಿದೆ ಅನ್ನೋ ಸ್ಟಡಿ ಗೊತ್ತಾದ್ರೆ ನೆಕ್ಸ್ಟ್ ನಮ್ಗೆ ಏನು ಹ್ಯೂಮನ್ ಅನ್ನ ಈ ಮೂನ್ಸ್ ಕಳ್ಸಕ್ಕಿಂತ ಮೊದಲು ವಿ ಕ್ಯಾನ್ ಸ್ಟಡಿ ಪ್ರಾಪರ್ಲಿ, ವಿ ಕ್ಯಾನ್ ಟೇಕ್ ಅ ಪ್ರಿಕಾಷನ್ಸ್. ಅಂಡ್ ಅದೇ ರೀತಿಯಾಗಿ ದರ್ ಇಸ್ ಎ LP ಅಂತ ಇನ್ನೊಂದು ಪೇಲೋಡ್ ಇದೆ. ಸೊ ಅದರ ಹೆಸರು ಏನು ಲಿಗ್ಮೋರ್ ಪ್ರೋಬ್ ಅಂತ ಕರಿತೀವಿ. ಸೊ ದಿಸ್ ಏಬಲ್ ಟು ಎಸ್ಟಿಮೇಟ್ ದ ಪ್ಲಾಸ್ಮಾ ಡೆನ್ಸಿಟಿ ಅಂಡ್ ಇಟ್ಸ್ ವೇರಿಯೇಷನ್ಸ್. ಯಾಕೆ ಪ್ಲಾಸ್ಮಾ ಡೆನ್ಸಿಟಿ, ವೈ ಇಟ್ ಈಸ್ ಇಂಪಾರ್ಟೆಂಟ್? ದರ್ ಇಸ್ ಅ 4 stages ಆಫ್ ಮ್ಯಾಟರ್, ಗೊತ್ತಿದೆ ಅಲ್ವಾ? ಒಂದು ಲಿಕ್ವಿಡ್, ಸಾಲಿಡ್, ಗ್ಯಾಸಿಯಸ್, ಪ್ಲಾಸ್ಮಾ. ಯಾಕಂದ್ರೆ ಇಫ್ ಯು ಟೇಕ್ ಅದರ್ ದ್ಯಾನ್ ಅರ್ತ್ ಅಂಡ್ ಮಾರ್ಸ್ ಅಂತ ಬಿಟ್ರೆ ಬೇರೆ ಎಲ್ಲ ಒಂದು ಪ್ಲಾನೆಟ್ಸ್ ಅಲ್ಲಿ there is a state of plasma is very high. So this is very very essential. This will decide the biological component of any planet. ಅರ್ಥ ಆಗ್ತಾ ಇದೆಯಾ? The matter will decide the overall biotic component in the ಅಥವಾ existence of biosphere in the any kind of planet. Generally hydrosphere, lithosphere ಮತ್ತೆ ಇನ್ನೊಂದು ಯಾವ್ದು ಲಿಥೋಸ್ಪಿಯರ್, ಲಿಥೋ, ಹೈಡ್ರೋ, ಅಟ್ಮಾಸ್ಫಿಯರ್ is common, but this biosphere will exist only on the coordination of all 3. ಲಿಥೋಸ್ಪಿಯರ್ ಕರೆಕ್ಟ್ ಆಗಿರ್ಬೇಕು, ಬಯೋಸ್ಪಿಯರ್ ಹೈಡ್ರೋಸ್ಪಿಯರ್ ಕರೆಕ್ಟ್ ಆಗಿರ್ಬೇಕು, ಮತ್ತೆ ಅಟ್ಮಾಸ್ಫಿಯರ್ ಇದ್ರೆ ಮಾತ್ರ ಬಯೋಸ್ಪಿಯರ್ ಎಕ್ಸಿಸ್ಟ್ ಆಗುತ್ತೆ. ದಟ್ the composition of atmosphere is important, that is the gaseous components is very important for the survival of the biosphere. ಜೈವಿಕ ಗೋಳ ಏನಾದ್ರೂ ಬದುಕಬೇಕಂತಂದ್ರೆ ಅದಕ್ಕೆ atmosphere ಇರತಕ್ಕಂತ gaseous composition is very important. That is, I'm talking about nitrogen, I'm talking about oxygen, hydrogen, carbon dioxide, oxygen,
ಅಥವಾ ಆರ್ಗಾನ್, ನಿಯಾನ್, ಕೆಪ್ಟಾನ್, xenon, helium and other gases. So ಅದರಿಂದ this plasma is plays a very crucial role for the survival of biotic component, whether it is the plants or animals or maybe any living component. ಸೊ ಈ LP ಅಥವಾ ಲಿಗ್ಮೋರ್ ಪ್ರೋಬ್ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಪ್ಲಾಸ್ಮಾ ಸ್ಟೇಟ್ ಅನ್ನ ಡೆನ್ಸಿಟಿಯನ್ನ ಮೆಜರ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಈಸ್ ಕಾಲ್ಡ್ ಅಸ್ APXS. ಏನಪ್ಪಾ ಅಂತಂದ್ರೆ ಚಂದ್ರ ಸರ್ಫೇಸ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ಟು ಮೆಜರ್ ದ ಓಕೆ ರಾಂಗ್ ಇದೆ ಇದು. ಸೊ ದಟ್ ಈಸ್ ಕಾಲ್ಡ್ ಅಸ್ ಅಪಾರ್ಚರ್ ಪಿಕ್ಸೆಲ್ ಎಕ್ಸೋ ಸರ್ಫೇಸ್ ಅಂತ ಕರಿತೀವಿ. ಅಂದ್ರೆ ಇದು ಏನ್ ಮೆಜರ್ ಮಾಡುತ್ತಂದ್ರೆ ಈ ಒಂದು ಲೂನರ್ ಸೌತ್ ಪೋಲ್ ಅಲ್ಲಿ ಯಾವ ರೀತಿ ಅಂತ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಇದೆ ಅನ್ನೋದನ್ನ ಮೆಜರ್ ಮಾಡುತ್ತೆ. ಎಸ್ಪೆಷಲಿ ಅಟ್ಮಾಸ್ಫಿಯರ್ ಅಲ್ಲಿ ಯಾವ ರೀತಿ ಅಂತ ಒಂದು ಅಟ್ಮಾಸ್ಫಿಯರ್ ಇದೆ ಲೂನರ್ ಸೌತ್ ಸರ್ಫೇಸ್ ಅಲ್ಲಿ, ಮೂನ್ ಅಲ್ಲಿ ಇರ್ತಕ್ಕಂಥ ಸೌತ್ ಸರ್ಫೇಸ್ ಅಲ್ಲಿ ಯಾವ ರೀತಿ ಅಂತ ಅಟ್ಮಾಸ್ಫಿಯರ್ ಇದೆ, ಇದು ಸೂಟಬಲ್ ಇದೆಯಾ ಇಲ್ವಾ, ಅಲ್ಲಿ ಯಾವ ರೀತಿ ಅಂತ. ಈಗ ಎಕ್ಸಾಂಪಲ್ ನಮ್ಮಲ್ಲಿ ಟ್ರೋಪೋಸ್ಪಿಯರ್, ಥರ್ಮೋಸ್ಪಿಯರ್ ಆತರ ಇದೆಯಲ್ವಾ, ಮತ್ತೆ ಗ್ಯಾಸಿಯಸ್ ಕಂಪೋಸಿಷನ್ ಯಾವ ತರ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ದಿಸ್ ಪೇಲೋಡ್ ವಿಲ್ ಬಿ ವೆರಿ ಅದೇ ರೀತಿಯಾಗಿ ಇನ್ನೊಂದಿದೆ ಲಿಪ್ಸ್ ಅಂತ ಕರಿತೀವಿ. ಲಿಪ್ಸ್ ಅಂತಂದ್ರೆ ಲೇಸರ್ ಇಂಡಕ್ಟೆಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್, ವೆರಿ ಇಂಪಾರ್ಟೆಂಟ್ ಇದು. ತುಂಬಾ ಸಲ ಲಾಸ್ಟ್ ಟೈಮ್ ಒಂದು 2 ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ದಿಸ್ ವಿಲ್ ಡಿರೈವಿಂಗ್ ಓಕೆ ಎಲಿಮೆಂಟಲ್ ಕಾಂಪೋಸಿಷನ್ ಇನ್ ದ ವಿಸಿನಿಟಿ ಆಫ್ ದ ಲ್ಯಾಂಡಿಂಗ್ ಸೈಟ್, ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಸೌತ್ ಪೋಲ್ ಅಲ್ಲಿ ಲ್ಯಾಂಡ್ ಆಗಿದ್ದೀವಿ, ನಿಯರ್ ಸೌತ್ ಪೋಲ್ ಅಲ್ಲಿ, ಅಲ್ಲಿರ್ತಕ್ಕಂಥ ಒಂದು ಲ್ಯಾಂಡಿಂಗ್ ಏರಿಯಾದಲ್ಲಿ ಯಾವ ರೀತಿ ಅಂತ ಮಿನರಲ್ ಕಂಪೋಸಿಷನ್ ಇದೆ. ಓಕೆ, ಯಾವ ರೀತಿ ಅಂದ್ರೆ ಸಿಲಿಕಾನ್ ಇದೆಯಾ, ಐರನ್ ಇದೆಯಾ, ದೀಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಕಾಂಪೋನೆಂಟ್ಸ್. ಅಲ್ಯೂಮಿನಿಯಂ ಇರ್ಬೋದು, ಐರನ್ ಇರ್ಬೋದು, ಸಿಲಿಕಾನ್ ಇರ್ಬೋದು, ಆಯ್ತಾ, ಮೆಗ್ನೇಷಿಯಂ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇವೆಲ್ಲ ವೆರಿ ವೆರಿ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಫಾರ್ survival of any kind of living components, because these inorganic components are organic compounds iva, organic or inorganic components ivella nanu heliddu inorganic components. Organic components andre yavu barutte, what are organic components yavu barutte example heli nodona. proteins, lipids, hydrocarbons, carbon components, compounds ಕಡಲ್ವಾ, ಇನ್ನೆಲ್ಲ ಬಿಟ್ಟು ಎಲ್ಲಾನು ಇನ್ಆರ್ಗ್ಯಾನಿಕ್ ಬರುತ್ತೆ. ಸೊ ಯಾಕಂದ್ರೆ ದೋಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಫಾರ್ ದ ಸರ್ವೈವಲ್ ಆಫ್ ಎನಿ ಲಿವಿಂಗ್ ಕಾಂಪೋನೆಂಟ್. ವಿತೌಟ್ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ದ ಲಿವಿಂಗ್ ಕಾಂಪೋನೆಂಟ್ ವಿಲ್ ನಾಟ್ ಸರ್ವೈವ್, ಬಿಕಾಸ್ ದ ಬಾಡಿ ಕಂಪ್ಲೀಟ್ಲಿ ಮೇಡ್ ವಿತ್ ದ ಬೋತ್ ಆರ್ಗ್ಯಾನಿಕ್ ಆಸ್ ವೆಲ್ ಆಸ್ ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್. ಓಕೆ, ಸೊ ಯಾಕಂದ್ರೆ ಅಲ್ಲಿ ಪ್ಲಾಂಟ್ಸ್ ಬೆಳಿಬೇಕಾದ್ರೆ ಇದು ಬೇಕೇ ಬೇಕು. ಓಕೆ, ಸೊ ಅನದರ್ ಈಸ್ ಕಾಲ್ಡ್ ಅಸ್ PLRA. ಇಟ್ಸ್ ಅ ಪ್ಯಾಸಿವ್ ಲೇಸರ್ retro reflector array from NASA, very important. Okay, so idanna NASA dinda tagondu it's accommodated for lunar laser ranging studies, very important. idanna matra PLRA na especially we brought it from we made technical support anna NASA dinda tagondವಿ. idara especially ಏನಪ್ಪ ಅಂದ್ರೆ it will act like a radar ಏನ್ ಮಾಡುತ್ತೆ, it will going to detect all the objects in the ಟೆರಿಟೋರಿಯಲ್ ರೀಜನ್, ಟೆರೆಸ್ಟ್ರಿಯಲ್ ರೀಜನ್, ಲ್ಯಾಂಡ್ ಮೇಲೆ ಇರ್ತಕ್ಕಂಥ ಎಲ್ಲ ಆಬ್ಜೆಕ್ಟ್ಸ್ ಅನ್ನ ಡಿಟೆಕ್ಟ್ ಮಾಡಿ ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಯಾವ್ದೇ ಆಬ್ಜೆಕ್ಟ್ ಇದೋ ಅದೆಲ್ಲ ಫಿಸಿಕಲ್ ಫೀಚರ್ಸ್ ಬಗ್ಗೆ. ಓಕೆ, ಸೊ ದೀಸ್ ಆರ್ ದ ಮೇಜರ್ ಪೇಲೋಡ್ಸ್ ಆಫ್ ಯಾವ್ದು ಚಂದ್ರಯಾನ 3, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಅದೇ ತರ ಬಂದಾಗ ಚಂದ್ರಯಾನ 4. ಓಕೆ, ದ ಇಂಡಿಯಾ ಸೆಟ್ ಟು ಲಾಂಚ್ ಚಂದ್ರಯಾನ 4 ಮಿಷನ್ ಬೈ 2027. 2020 ಲಾಂಚ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಇಂಡಿಯಾ, ಅಂಡ್ ಮೇಕಿಂಗ್ ಸಿಗ್ನಿಫಿಕೆಂಟ್ ಸ್ಟೆಪ್ ಇನ್ ದ ನೇಷನ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಎಫರ್ಟ್ಸ್. ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಸೊ 2027 ಅಲ್ಲಿ ವಿ ಆರ್ ಪ್ಲಾನಿಂಗ್ ಫಾರ್ ಲಾಂಚಿಂಗ್ ಚಂದ್ರಯಾನ 4 ಮಿಷನ್. ಈ ಒಂದು ಮಿಷನ್ ನ ಮೇನ್ ಆಬ್ಜೆಕ್ಟಿವ್ ಏನಿದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬ್ರಿಂಗ್ ರಾಕ್ ಅಂಡ್ ಸಾಯಿಲ್ ಸ್ಯಾಂಪಲ್ಸ್ ಬ್ಯಾಕ್ ಫ್ರಮ್ ಟು ದ ಮೂನ್. ಸೌತ್ ಪೋಲ್ ಅಲ್ಲಿ ಇರ್ತಕ್ಕಂಥ ರಾಕ್ ಮತ್ತೆ ಸಾಯಿಲ್ ನ ಸ್ಯಾಂಪಲ್ಸ್ ಅನ್ನ ಭೂಮಿಗೆ ತರಬೇಕು ಅನ್ನೋದೇ ಈ ಒಂದು ಮಿಷನ್, ಚಂದ್ರಯಾನ 4 ಮಿಷನ್ ನ ಮುಖ್ಯ ಉದ್ದೇಶ ಆಗಿದೆ. ಸ್ಯಾಂಪಲ್ಸ್ ಆಫ್ ರಾಕ್ ಅಂಡ್ ಬೋತ್ ಸಾಯಿಲ್ಸ್. ಯಾಕೆ ರಾಕ್ ಮತ್ತೆ ಸಾಯಿಲ್ ಯಾಕೆ ಇಂಪಾರ್ಟೆಂಟ್? ಮಿನರಲ್ ಕಾಂಪೋಸಿಷನ್, ಫಾಸ್ಫೇಟ್ಸ್ ಇದೆಯಾ, ಪೊಟ್ಯಾಷಿಯಂ ಇದೆಯಾ, ಆಯ್ತಾ, ನೈಟ್ರೋಜನ್ ಕಾಂಪೋನೆಂಟ್ಸ್ ಇದೆಯಾ, ಯುರೇನಿಯಂ ಇದೆಯಾ, ಅಥವಾ ಯಾವ್ದೇ ರೀತಿ ಅಂತ ಒಂದು ನೈಟ್ರೋಜನ್ ಎಸ್. ಆಮೇಲೆ ಸಾಯಿಲ್ ಕಾಂಪೋಸಿಷನ್, ವಾಟ್ ವಿ ಕಾಲ್ಡ್ ಅಸ್ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್
ಸಸ್ಟೈನಬಲ್ ಗ್ರೋತ್ ಆಫ್ ಆಲ್ ದ ಪ್ಲಾಂಟ್ಸ್ ಅಂಡ್ ಕ್ರಾಪ್ಸ್. ಇದಿದ್ರೆ ಮಾತ್ರ ವಿ ಕ್ಯಾನ್ ಏಬಲ್ ಟು ಸರ್ವೈವ್. ಕರೆಕ್ಟ್ ಅಲ್ವಾ? ಸೊ ಅದರಿಂದ ಏನಾಗ್ತದೆ, ಜೊತೆಗೆ ಅಲ್ಲಿ ವಾಲ್ಕನಿಕ್ ಎರಪ್ಷನ್ಸ್ ಆಗಿದ್ಯಾ, ಯಾವ ರೀತಿ ಅಂತ ರಾಕ್ ಸಿಸ್ಟಮ್ ಇದೆ, ಇಗ್ನೇಷಿಯಸ್ ರಾಕ್ಸ್ ಇದೆಯಾ, ಮೆಟಾಮಾರ್ಫಿಕ್ ರಾಕ್ ಇದೆಯಾ, ಅಥವಾ ಸೆಡಿಮೆಂಟರಿ ರಾಕ್ಸ್ ಇದೆಯಾ, ಇದರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್, ಅದಕ್ಕೋಸ್ಕರನೇ ಇದನ್ನ 2017 ಅಲ್ಲಿ ಎಸ್ಪೆಷಲಿ ಟು ಬ್ರಿಂಗ್ ದ ರಾಕ್ ಅಂಡ್ ಸಾಯಿಲ್ ಸ್ಯಾಂಪಲ್ಸ್ ಅದಕ್ಕೋಸ್ಕರ ಲಾಂಚ್ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ಲ್ಯಾಂಡಿಂಗ್ ಸೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚಂದ್ರಯಾನ 4 ಮಿಷನ್. ಇದನ್ನ ಯಾವ ಸೈಟ್ ಅಲ್ಲಿ ಇದು ಮಾಡ್ತಿದೆ ಅಂದ್ರೆ ಸ್ಟೇಷಿಯೋ ಶಿವಶಕ್ತಿ, ವೆರಿ ಇಂಪಾರ್ಟೆಂಟ್. ಇದನ್ನ ಸೇಮ್ ಚಂದ್ರಯಾನ 3 ಅನ್ನ ಇಲ್ಲೇ ಲ್ಯಾಂಡಿಂಗ್ ಮಾಡಿದ್ರು, ಪ್ಲೀಸ್ ರಿಮೆಂಬರ್. ಅದಕ್ಕೆ ನಾನು ಅಲ್ಲಿ ಬರ್ದಿಲ್ಲ, ಇಲ್ಲಿ ಬರ್ದಿದೆ. ಚಂದ್ರಯಾನ 3 ಯಾವ ಒಂದು ಸೈಟ್ ಅಲ್ಲಿ ಲ್ಯಾಂಡಿಂಗ್ ಮಾಡಿದ್ರು ಅಂದ್ರೆ ಸೌತ್ ಪೋಲ್ ಆಫ್ ದ ಮೂನ್ ಅಂತ ಬಂದಾಗ, ವಾಟ್ ಇಸ್ ದ ನೇಮ್ ಆಫ್ ದ ಲ್ಯಾಂಡಿಂಗ್ ಸೈಟ್? ಸ್ಟೇಷಿಯೋ ಶಿವಶಕ್ತಿ. ಪ್ಲೀಸ್ ರಿಮೆಂಬರ್, ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂತ ಡೈರೆಕ್ಟ್ ಪಾಯಿಂಟ್ ಇದು. ಯಾವ ಪ್ಲೇಸ್ ಆಫ್ ದ ಮೂನ್ ಸೌತ್ ಪೋಲ್ ಅಲ್ಲಿ, ವಾಟ್ ಇಸ್ ದ ನೇಮ್ ಆಫ್ ದ ಸೈಟ್ ವಿ ಲಾಂಚ್ ಚಂದ್ರಯಾನ 3 and ಚಂದ್ರಯಾನ 4 into the ಇದು ಸೌತ್ ಪೋಲಾರ್ ಆಫ್ ದ ಪೋಲ್ ಆಫ್ ದ ಮೂನ್ ಅಂತ ಕೇಳ್ತಾರೆ. ಇಟ್ ಈಸ್ ಸ್ಟೇಷಿಯೋ ಶಿವಶಕ್ತಿ, ದಟ್ ಈಸ್ ಅ ಸೈಟ್ ನೇಮ್. ಓಕೆ, ಇಟ್ ಈಸ್ ವಾಟ್ ವಿ ಕಾಲ್ಡ್ as ನಿಯರ್ ಸೌತ್ ಪೋಲ್ ರೀಜನ್ ಆಫ್ ದ ಮೂನ್. ನಾರ್ತ್ ಅಂತ ಕೊಟ್ಬಿಡ್ತಾರೆ, ಈಸ್ಟ್ ಅಂತ ವೆಸ್ಟ್ ಅಂತ ಕೊಡ್ತಾರೆ. ಪ್ಲೀಸ್ ರಿಮೆಂಬರ್, ಇಟ್ಸ್ ಅ ಸೌತ್ ಪೋಲ್ ರೀಜನ್ ಮೂನ್ದು. ಅಂಡ್ ಮಾಡ್ಯೂಲ್ಸ್ ಅಂತ ಬಂದಾಗ, ಈ ಒಂದು ಚಂದ್ರಯಾನ 4 ಅಲ್ಲಿ ದೇರ್ ಆರ್ 5 ಮಾಡ್ಯೂಲ್ಸ್ ಇದೆ. ಓಕೆ, ಯಾವ ರೀತಿ ಪೇಲೋಡ್ಸ್ ಅಂತ ನಾನು ಹೇಳಿದ್ನಲ್ಲ ಆವಾಗಲೇ ಚಂದ್ರಯಾನ 3 ಅಲ್ಲಿ, ಅದೇ ತರ ಇದರಲ್ಲಿ ಮಾಡ್ಯೂಲ್ಸ್ ಕಳಿಸ್ತಾ ಇದ್ದಾರೆ, 5 ಮಾಡ್ಯೂಲ್ಸ್. ಓಕೆ, ಯಾವ್ದಪ್ಪ ಅಂತಂದ್ರೆ, ಯಾಕಂದ್ರೆ ಚಂದ್ರಯಾನದಲ್ಲಿ ವಿ ಹಾವ್ 3 ಮ್ಯಾಕ್ಸಿಮಮ್ ಇದು ಮಾಡ್ಯೂಲ್ಸ್ ಇತ್ತು. ಇದರಲ್ಲಿ ಮಾಡ್ಯೂಲ್ಸ್ 3 ಕಳ್ಸಿದ್ವಿ. ಯಾವ್ದಾದ್ರು ಹೇಳಿ? ಒಂದು ಲ್ಯಾಂಡರು, ರೋವರು, ಆರ್ಬಿಟರ್ ಅಂತ. ಸೊ ಇಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತಾ ಇದ್ವಿ, 3 ಇಲ್ಲಿ 5 ಮಾಡ್ಯೂಲ್ಸ್ ಇದೆ. ಒಂದು ಇಸ್ ಕಾಲ್ಡ್ as ಅಸೆಂಡರ್ ಮಾಡ್ಯೂಲ್. ನಿಮ್ಗೊಂದು ಪಿಕ್ಚರ್ ಐ ವಿಲ್ ಶೋ ಯು ದಟ್ ಪಿಕ್ಚರ್, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಈ ತರ ಅಸೆಂಡರ್ ಮಾಡ್ಯೂಲ್, ಪ್ರೊಪಲ್ಷನ್ ಮಾಡ್ಯೂಲ್, ಈ ತರ. ಸೊ ದಿಸ್ ಇಸ್ ಕಾಲ್ಡ್ as ಮಾಡ್ಯೂಲ್ಸ್. ಓಕೆ, ಅಸೆಂಡರ್ ಮಾಡ್ಯೂಲ್ ಅಂತ ಬಂದಾಗ ದಟ್ ಈಸ್ ವಾಟ್ ವಿ ಕಾಲ್ಡ್ as AM. ಇದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಕಲೆಕ್ಟ್ ಅಂಡ್ ಟ್ರಾನ್ಸ್ಫರ್ ಸ್ಯಾಂಪಲ್ಸ್. ಯಾವ ಸ್ಯಾಂಪಲ್ಸ್? ರಾಕ್ ಮತ್ತೆ ಸಾಯಿಲ್ ಕಲೆಕ್ಟ್ ಮಾಡ್ಕೊಡುತ್ತೆ ಮತ್ತೆ ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ತರ ದೇರ್ ಈಸ್ ಅನದರ್ ಈಸ್ ಕಾಲ್ಡ್ as ಡಿಸೆಂಡರ್ ಮಾಡ್ಯೂಲ್ ಅಂತ ಕರಿತೀವಿ. ಡಿಸೆಂಡರ್ ಮಾಡ್ಯೂಲ್ ಟು ಫೆಸಿಲಿಟೇಟ್ ಲ್ಯಾಂಡಿಂಗ್ ಅಂಡ್ ಸ್ಯಾಂಪಲ್ ಕಲೆಕ್ಷನ್. ಡಿಸೆಂಡರ್ ಮಾಡ್ಯೂಲ್ ಏನಕ್ಕೆ ಹೆಲ್ಪ್ ಆಗುತ್ತೆ? ಲ್ಯಾಂಡ್ ಮಾಡಿ ಕಲೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡೋದು ಯಾವುದು? ಅಸೆಂಡಿಂಗ್. ಇದು ಲ್ಯಾಂಡಿಂಗ್ ಹೆಲ್ಪ್ ಆಗುತ್ತೆ, ಜೊತೆ ಕಲೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ another is called as re-entry module, that is RM. ಸೇಫ್ಲಿ ರಿಟರ್ನ್ ಸ್ಯಾಂಪಲ್ ಟು ದ ಅರ್ತ್. ಆ ಸ್ಯಾಂಪಲ್ಸ್ ಅರ್ಥಕ್ಕೆ ಸೇಫ್ ಆಗಿ ರಿಟರ್ನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಓಕೆನಾ? ಅಂಡ್ another is called as transfer module. So this module enables to docking and transfer. ಡಾಕಿಂಗ್ ಗೊತ್ತಾ? ಅಟ್ಯಾಚ್ ಮಾಡ್ಕೊಳ್ಳೋದು ಮತ್ತೆ ಡಿ ಡಾಕಿಂಗ್ ಮಾಡೋದು. ಡಿ ಡಾಕ್ಸ್ ಅಂತ ಡಾಕಿಂಗ್ ಅಂತ ಕರಿತೀವಿ. ಎಸ್. ಸೊ ಮಾಡ್ಯೂಲ್ ಅನ್ನ ಒಂದು ಏನು ಹೇಳಿ ಭವ್ಯ, ಹೇಳಿ ಪರವಾಗಿಲ್ಲ, ಏನೋ ಹೇಳ್ತಾ ಇದ್ರೆ ಹೇಳಿ. ಸೊ ರೀಸೆಂಟ್ ಆಗಿ ಡಾಕಿಂಗ್ ಅಲ್ಲಿ ಇಂಡಿಯಾ ಸಕ್ಸಸ್ಫುಲ್ ಆಗಿದೆ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ another is called as propulsion module. ಏನೋ ಭವ್ಯ ಹೇಳಕ್ ಬಂದ್ರು, ಹಂಗೆ ಸ್ಟಾಪ್ ಮಾಡ್ಬಿಟ್ರು. So this propulsion module which gives the power to work all these modules. So these are the 5 important modules in the Chandrayana 4. Unlike we have 2 or 3 modules in the Chandrayana 1, 2, 3. Chandrayana 1 ಮತ್ತೆ 2 ಅಲ್ಲಿ we have 3 modules. Chandrayana 3 ಅಲ್ಲಿ we have only 2 modules. That is lander and Prayag rover. So this is what I'm talking about. ಸೊ ಇದಕ್ಕೆ ಕಾಸ್ಟ್ ಎಷ್ಟಪ್ಪ ಅಂದ್ರೆ 2104 crores. ಓಕೆ, ಸೊ we're going to planning to launch on 2000 ಯಾವಾಗ? 27. ಓಕೆ, ಸೊ ಅಷ್ಟೇ, ಇನ್ನೇನಿಲ್ಲ, ಅದನ್ನೇ ಹೇಳಿದೀನಿ ನಿಮ್ಗೆ. ಸೇಮ್ ಥಿಂಗ್ ಓನ್ಲಿ ಅಸೆಟ್.
ಫಸ್ಟ್ ತಗೊಂಡಿದ್ರು, ಬಟ್ ದೇ ಸ್ಟಾರ್ಟೆಡ್ ವಿಲ್ ನಾಟ್ ಗೋನ್ ಟು ಗಿವ್ ಸಪೋರ್ಟ್. ಸೊ ನೌ ವಿ ಆರ್ ನೆಗೋಷಿಯೇಟಿಂಗ್ ಫಾರ್ US. ಜಪಾನ್ ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನೌ ವಿ ಆರ್ ಗೋಯಿಂಗ್ ಫಾರ್ ನೆಗೋಷಿಯೇಷನ್ ವಿತ್ US. ಇನ್ನೂ ಫೈನಲೈಸ್ ಆಗಿಲ್ಲ, ಅಫಿಷಿಯಲಿ ಇಟ್ಸ್ ನಾಟ್ ಡಿಕ್ಲೇರ್ಡ್. ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಇನ್ನು. ಸೊ ದಟ್ಸ್ ವೈ PM ಸೊ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಬೇಕು ಏನಾಗತ್ತೋ. ಜಪಾನ್ ದೇ ಆಲ್ರೆಡಿ ಆಸ್ಕ್ಡ್, ದೇ ಸೆಡ್ ಇನಿಷಿಯಲಿ ಓಕೆ ವಿಲ್ ಗಿವ್ ಸಪೋರ್ಟ್, ಬಟ್ ಆಮೇಲೆ ರೀಸೆಂಟ್ ಆಗಿ ದೇ ಸ್ಟಾರ್ಟೆಡ್ ಟು ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಸಪೋರ್ಟ್. ದಟ್ಸ್ ವೈ ಗೋಯಿಂಗ್ ವಿತ್ US ನೆಗೋಷಿಯೇಷನ್ಸ್. ನೋಡ್ಬೇಕು ಏನಾಗತ್ತೋ. ಸೊ ಆರ್ಯಭಟ ವಾಸ್ ದ ಫಸ್ಟ್. ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಂಗೆ. 84 crore ವಿ ಸ್ಪೆಂಡೆಡ್ ಅಷ್ಟೇ. 84 ಕೋಟಿ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ನೆಕ್ಸ್ಟ್ ವಿಲ್ ಬಿ ವಿ ಸ್ಟಾರ್ಟೆಡ್ ವಿತ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ಸ್, ಇನ್ಸ್ಯಾಟ್ ಅಂತ ಕರಿತೀವಿ. 1983 ಅಲ್ಲಿ ಚಂದ್ರಯಾನ 1 ಆಯ್ತಾ. 2008 ಅಲ್ಲಿ 14 ಅಲ್ಲಿ ಮಂಗಳಯಾನ ಮಿಷನ್ ಕಟ್ಟಲ್ವಾ. ವಿ ಸ್ಪೆಂಡೆಡ್ ಓನ್ಲಿ ಎಷ್ಟು ಕ್ರೋರು? But most of all the countries, they spended minimum of 1,800 to 3,000 crores. 1,800 minimum. Nam nodi 700. Almost 10% less than what we spended by most of the countries. Okay, and we started with the PSLV by spending 6,131 crores, and we started Chandrayana 2 2018 ಅಲ್ಲಿ 978 crores. ಚಂದ್ರಯಾನ 3 ಓನ್ಲಿ 615 crores. ನೋಡಿ, ಬರೀ 615 ಕೋಟಿ. ಬಟ್ ಚಂದ್ರಯಾನ 2 ನೋಡಿ 978 crores. ಮಾಡಿಲ್ ಜಾಸ್ತಿ ಇತ್ತು, 3 ಮಾಡಿಲ್, 2 ಮಾಡಿಲು. ಬಟ್ ವಿ ಹ್ಯಾವ್ ಅ ಡಿಫರೆಂಟ್ ಕೈಂಡ್ ಆಫ್ ಪೇಲೋಡ್ಸ್. ಪೇಲೋಡ್ಸ್ ಇದೆಯಲ್ಲ, ಇಟ್ಸ್ ವೆರಿ ಕಾಸ್ಟ್ಲಿ. ನಾನು ಹೇಳಿದ್ನಲ್ಲ 6 ಪೇಲೋಡ್, ದಟ್ ಈಸ್ ಮೋರ್ ಕಾಸ್ಟ್ಲಿ. ಮಾಡಿಲ್ಸ್ 2, ಬಟ್ ಪೇಲೋಡ್ಸ್ 6 ಇತ್ತಲ್ವಾ, ದಟ್ಸ್ ವೈ ಇಟ್ ಬಿಕಮ್ಸ್ ಅ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್. ಸೊ ದಟ್ ಈಸ್ ಹೌ ವಿ ಚೇಂಜ್ ದ ಟೆಕ್ನಾಲಜಿ ಇನ್ ಅ ಬೆಟರ್ ವೇ. Chandrayana, okay. Next is called as Aditya L1, Kadava. So we especially launched for the study of the sun atmosphere and ಯಾವ ರೀತಿ ಅರ್ಥ ಮೇಲೆ ಇಂಪ್ಯಾಕ್ಟ್ ಆಗತ್ತಂತ. ಅಂಡ್ ವಿ ಸ್ಪೆಂಡೆಡ್ ಓನ್ಲಿ 378 crores. ಅಂಡ್ ಆಲ್ಸೋ ನಾಸಾ ಅಂತ ಹೇಳಿದೆ ನಿಮ್ಗೆ, ಕರೆಕ್ಟ್ ಅಲ್ವಾ? ಆಕ್ಚುಲಿ 2024 ಲಾಂಚ್ ಆಗ್ಬೇಕಾಗಿತ್ತು, ಬಟ್ ವಿ ಪೋಸ್ಟ್ಪೋನ್ ಟು ಯಾವಾಗ ಮರ್ತೋಗ್ಬಿಟ್ರೆ ಅಷ್ಟು ಬೇಕಾ? 27 26 26 ಏನ್ ಮಾಡೋದು? 2000 ವಿ ಸ್ಪೆಂಡೆಡ್ ನೋಡಿ 12,296 crores. ನೋಡಿ ಕ್ರೋರ್ಸ್ ಎಷ್ಟಿದೆಯೋ. ಬಟ್ ಇಸ್ ದ ಕೊಲಾಬರೇಷನ್ ವಿತ್ ದ US ಅಂಡ್ ಇಂಡಿಯಾ. ಅದೇ ತರ ಸ್ಪೇಸ್ ಡೆಕ್ಸ್ 3rd quarter ಅಂತ ಸ್ಟಾರ್ಟ್ ಮಾಡಿದ್ವಿ in 2024 alle, but we are postponing. It's a twin spacecraft mission, especially study about the outer space. And also Mangalyaan 2, this is India's second interplanetary mission, which is going to launch in 2024, but it is failed. We are going to launching on 2026. Okay, Gaganyaan mission, idu sa India's first space mission. Will go to planning, okay, 2024 ಮಾಡಿದ್ವಿ, ಬಟ್ ಈಗ 2026. ಅದೇ ರೀತಿಯಾಗಿ ಶುಕ್ರಯಾನ್, ದ ಇಂಡಿಯಾಸ್ ಫಸ್ಟ್ ಮಿಷನ್ ಆನ್ ವೀನಸ್, ಯಾವಾಗ? 2030 ಆರ್ 31 ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಎಸ್ಪೆಷಲಿ ಸ್ಟಡಿ ಅಬೌಟ್ ದ ಪ್ಲಾನೆಟ್ಸ್ ಅಟ್ಮಾಸ್ಫಿಯರ್ ಆಫ್ ವೀನಸ್, ಶುಕ್ರ ಬಗ್ಗೆ. ದ ಸ್ಪೆಂಡಿಂಗ್ ಆಲ್ಮೋಸ್ಟ್ 500 to 1,000 crores. ಇದು ಗಗನಯಾನ್ಗೆ 9,023 crores. ಅಂಡ್ ಮಂಗಳಯಾನ್ ಗೊತ್ತಿದೆ ಎಷ್ಟು? 712 crores. ಓಕೆ, ಸೊ ವಿ ಸ್ಪೆಂಡಿಂಗ್ ಇದಕ್ಕೆ ಮಂಗಳಯಾನ 2ಗೆ ಎಷ್ಟು? 712 crores. ಅಂಡ್ ನಾವ್ದು ಬಿಟ್ಟಿದ್ದೀನಾ ಅಷ್ಟೇ. ಓಕೆ, ಸೊ ದೀಸ್ ಆರ್ ದ ಸಮ್ ಆಫ್ ದ ಮೇಜರ್ missions of ISRO.